ಇತ್ತೀಚೆಗೆ ಕೆಲವೊಂದು ಮಾಡರ್ನ್ ಕಾರ್ಗಳನ್ನು ನೀವು ನೋಡಿರಬಹುದು. ಈ ಕಾರ್ಗಳು ಆಟೋಮೆಟಿಕ್ ಆಗಿ ಬ್ರೇಕ್ ನ ಅಪ್ಲೈ ಮಾಡ್ತವೆ. ಯಾವುದೇ ಒಂದು ಪೆಡಸ್ಟ್ರಿಯನ್ ಅಡ್ಡ ಬರ್ತಾರೆ ಅಥವಾ ಏನೋ ಒಂದು ಆಬ್ಜೆಕ್ಟ್ ಅಡ್ಡ ಬರುತ್ತೆ ಅಂದ್ರೆ ಸಡನ್ ಆಗಿ ಬ್ರೇಕ್ ಕೂಡ ಅಪ್ಲೈ ಆಗುತ್ತೆ. ಅದೇ ರೀತಿಯಾಗಿ ಒಂದು ಲೇನ್ ನ ಕೂಡ ಮೇಂಟೈನ್ ಮಾಡುತ್ತೆ. ಯಾವುದೋ ಒಂದು ಲೇನ್ ಚೇಂಜ್ ಮಾಡೋದನ್ನ ಕೂಡ ಅವಾಯ್ಡ್ ಮಾಡ್ತವೆ. ಒಂದು ಲೇನ್ ಅಸಿಸ್ಟರ್ ನ ಮೇಂಟೈನ್ ಮಾಡುತ್ತೆ. ಅದೇ ರೀತಿಯಾಗಿ ಒಂದು ಪಾರ್ಕಿಂಗ್ ನ ಕೂಡ ಆಟೋಮೆಟಿಕ್ ಆಗಿ ಮಾಡುವಂತ ಒಂದು ಫೀಚರ್ ಕೂಡ ನೀವು ನೋಡಿರಬಹುದು. ಸೊ ಇದೆಲ್ಲ ಹೇಗ್ ಸಾಧ್ಯ? ಈ ಒಂದು ಫೀಚರ್ ಏನಿದೆ ಇದೊಂದು ಮ್ಯಾಜಿಕ್ ಮಾಡುತ್ತೆ ಅಂತ ಹೇಳ್ಬೋದು. ಏಡಾಸ್ ಅನ್ನುವಂತ ಒಂದು ಏನ್ ಫೀಚರ್ ನ ಇವಾಗ ಮಾಡೆಲ್ ಕಾರ್ಗಳಲ್ಲಿ ಕೊಡ್ತಾ ಇದ್ದಾರೆ. ಈ ಒಂದು ಫೀಚರ್ ನಿಂದ ಒಂದು ಕಾರ್ ಅನ್ನೋದು ಆಟೋಮೆಟಿಕ್ ಆಗಿ ಕೆಲವೊಂದು ಫಂಕ್ಷನ್ ಗಳನ್ನ ಮಾಡುತ್ತೆ. ಸೊ ಇದರಿಂದ ಒಂದು ಡ್ರೈವಿಂಗ್ ಅನ್ನೋದು ಸೇಫ್ ಆಗಿರುತ್ತೆ. ಒಂದು ಆಕ್ಸಿಡೆಂಟ್ ಗಳು ಅವಾಯ್ಡ್ ಆಗ್ತವೆ. ಅದೇ ರೀತಿಯಾಗಿ ಒಂದು ಸ್ಮಾರ್ಟ್ ಡ್ರೈವಿಂಗ್ ನ ಕೂಡ ಮಾಡಬಹುದು. ಹೇಗೆ ಇದು ವರ್ಕ್ ಆಗುತ್ತೆ ಅಂಡ್ ಏಡಾಸ್ ನಲ್ಲಿ ಏನೇನು ಫೀಚರ್ಸ್ ಗಳಿದಾವೆ, ಎಷ್ಟು ಟೈಪ್ ಅಲ್ಲಿ ನಿಮ್ಗೆ ಏಡಾಸ್ ಗಳು ಸಿಗ್ತವೆ ಅಂಡ್ ಯಾವ ಮಾಡೆಲ್ ಗಳಲ್ಲಿ ಇಂಡಿಯಾದಲ್ಲಿ ಏಡಾಸ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಇದು ಕಾರ್ಗುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ನಾನು ನಿಮ್ಮ ಶಶಿತ್ ಶೆಟ್ಟಿ. ವಿಡಿಯೋನ ಶುರು ಮಾಡಿ. ಹಾಗಿದ್ರೆ ಏಡಾಸ್ ಅಂದ್ರೇನು? ಏಡಾಸ್ ಅಂದ್ರೆ ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ಸ್ ಅಂತ ಕರೀತಾರೆ. ಕೆಲವೊಂದು ಟೆಕ್ನಾಲಜಿಗಳನ್ನ ಇವಾಗಲ ಮಾಡರ್ನ್ ವೆಹಿಕಲ್ ಗಳಲ್ಲಿ ಕೊಟ್ಟಿರ್ತಾರೆ, ಫೀಚರ್ಸ್ ಗಳನ್ನ ಕೊಟ್ಟಿರ್ತಾರೆ. ಇವಾಗ ಡ್ರೈವಿಂಗ್ ಮಾಡಬೇಕಾದ್ರೆ ಆ ಒಂದು ಡ್ರೈವರ್ಗೆ ಕೆಲವೊಂದು ಅಸಿಸ್ಟೆಂಟ್ಸ್ ಗಳನ್ನ ಕೊಡುತ್ತೆ, ಕೆಲವೊಂದು ಅಲರ್ಟ್ಸ್ ಗಳನ್ನ ಕೊಡುತ್ತೆ. ಇದರಿಂದ ಒಂದು ಡ್ರೈವಿಂಗ್ ಅನ್ನೋದು ಒಂದು ಸ್ಟ್ರೆಸ್ ಫ್ರೀ ಡ್ರೈವಿಂಗ್ ಆಗಿರುತ್ತೆ. ಅದೇ ರೀತಿಯಾಗಿ ಆಕ್ಸಿಡೆಂಟ್ಸ್ ಗಳನ್ನು ಕೂಡ ಈ ಒಂದು ಏಡಾಸ್ ಸಿಸ್ಟಮ್ಸ್ ಅವಾಯ್ಡ್ ಮಾಡುತ್ತೆ. ಕೆಲವೊಂದು ಇಂಡಿಕೇಶನ್ ಗಳನ್ನ ಡ್ರೈವರ್ಗೆ ಕೊಡೋದ್ರಿಂದ ಹಾಗೆ ಒಂದು ಡ್ರೈವಿಂಗ್ ಮಾಡಬೇಕಾದ್ರೆ ಡ್ರೈವರ್ ನ ಒಂದು ಅಲರ್ಟ್ ಆಗಿಡುವಂತ ಕೆಲಸನೂ ಕೂಡ ಈ ಒಂದು ಏಡಾಸ್ ಫೀಚರ್ಸ್ ಮಾಡುತ್ತೆ. ಸೊ ಇದರಿಂದ ಈ ಒಂದು ಏಡಾಸ್ ಫೀಚರ್ ಏನಿದೆ ಇದು ಅಡ್ವಾನ್ಸ್ ಕಾರ್ ಗಳಲ್ಲಿ ಒಂದು ಸೇಫ್ಟಿ ಸಿಸ್ಟಮ್ ಅಂತಾನೂ ಕೂಡ ಹೇಳ್ಬೋದು. ಹಾಗೆ ಕಂಫರ್ಟ್ ನ ಕೂಡ ಡ್ರೈವರ್ ಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ಏಡಾಸ್ ನ ಫಂಕ್ಷನಿಂಗ್ ಹೇಗಿರುತ್ತೆ? ಏಡಾಸ್ ನಲ್ಲಿ ನಿಮ್ಗೆ ಕೆಲವೊಂದು ಕಾಂಪೊನೆಂಟ್ಸ್ ಗಳನ್ನ ಯೂಸ್ ಮಾಡಿರ್ತಾರೆ. ಅದರಲ್ಲಿ ನಿಮ್ಗೆ ಕ್ಯಾಮರಾಸ್ ಬರುತ್ತೆ, ರೇಡಾರ್ ಗಳನ್ನ ಯೂಸ್ ಮಾಡಿರ್ತಾರೆ, ಹಾಗೇನೆ ಲೈಡಾರ್ ಮತ್ತೆ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ನ ಯೂಸ್ ಮಾಡ್ಕೊಂಡು ಈ ಒಂದು ಏನ್ ಫೀಚರ್ ಏನಿದೆ ಇದು ವರ್ಕ್ ಆಗುತ್ತೆ. ಈ ಫೀಚರ್ ವರ್ಕ್ ಆಗಬೇಕಾದ್ರೆ ಸರೌಂಡಿಂಗ್ ನಲ್ಲಿ ಏನೇನು ಆಬ್ಜೆಕ್ಟ್ಸ್ ಗಳಿದಾವೆ, ವೆಹಿಕಲ್ ನ ಸರೌಂಡಿಂಗ್ ಅಥವಾ ಕಾರ್ ನ ಸರೌಂಡಿಂಗ್ ನಲ್ಲಿ ಏನೇನು ಆಬ್ಜೆಕ್ಟ್ಸ್ ಗಳಿದಾವೆ ಅಥವಾ ಏನೇನು ಅದರಲ್ಲಿ ಆಬ್ಸ್ಟಾಕಲ್ಸ್ ಇದಾವೆ ಇದನ್ನೆಲ್ಲದನ್ನು ಚೆಕ್ ಮಾಡೋದಕ್ಕೋಸ್ಕರ ಅಥವಾ ಅದನ್ನ ರೀಡ್ ಮಾಡೋದಕ್ಕೆ ಈ ಒಂದು ಸೆನ್ಸರ್ ಗಳು ಅಥವಾ ಕ್ಯಾಮೆರಾಗಳನ್ನ ಯೂಸ್ ಮಾಡಿರ್ತಾರೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಏನೇನು ಫಂಕ್ಷನ್ ಗಳನ್ನ ಎನೇಬಲ್ ಮಾಡಬೇಕು ಅಥವಾ ಏನೇನು ಡ್ರೈವರ್ ಗೆ ಅಸಿಸ್ಟ್ ಮಾಡಬೇಕು ಆ ರೀತಿಯಾದಂತಹ ಫಂಕ್ಷನ್ ಕೂಡ ಈ ಒಂದು ಏಡಾಸ್ ಮಾಡುತ್ತೆ. ಸೊ ಹಾಗಿದ್ರೆ ಈ ಕಾಂಪೋನೆಂಟ್ ಗಳು ಏನೇನ್ ಕೆಲಸ ಮಾಡ್ತವೆ? ಇದರಲ್ಲಿ ಯೂಸ್ ಮಾಡುವಂತ ಕ್ಯಾಮೆರಾಗಳು ಏನಿರ್ತವೆ, ಈ ಕ್ಯಾಮೆರಾಗಳು ರೋಡ್ ನಲ್ಲಿ ಒಂದು ಲೇನ್ ಏನಿರುತ್ತೆ ಅದನ್ನ ಡಿಟೆಕ್ಟ್ ಮಾಡೋ ಕೆಲಸನ ಮಾಡ್ತವೆ. ಅದೇ ರೀತಿಯಾಗಿ ಟ್ರಾಫಿಕ್ ಸೈನ್ ನ ಕೂಡ ಈ ಕ್ಯಾಮೆರಾಗಳು ಕ್ಯಾಪ್ಚರ್ ಮಾಡ್ತವೆ. ಅದೇ ರೀತಿಯಾಗಿ ಈ ಪೆಡೆಸ್ಟ್ರಿಯನ್ ಮೂವ್ಮೆಂಟ್ ನ ಕೂಡ ಈ ಕ್ಯಾಮೆರಾಗಳು ಕ್ಯಾಪ್ಚರ್ ಮಾಡ್ತವೆ. ಹಾಗಿದ್ರೆ ರೇಡಾರ್ ಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ರೇಡಾರ್ ಗಳು ಈ ಒಂದು ನಿಯರ್ ಬೈ ವೆಹಿಕಲ್ ಗಳು ಏನಿರ್ತವೆ, ಈ ಯಾವ ವೆಹಿಕಲ್ ನಲ್ಲಿ ಏಡಾಸ್ ಫೀಚರ್ ಇದೆ ಅವುಗಳ ನಿಯರ್ ಬೈ ವೆಹಿಕಲ್ ನ ಒಂದು ಡಿಸ್ಟೆನ್ಸ್ ಏನಿದೆ ಹಾಗೆ ಆ ವೆಹಿಕಲ್ ಗಳು ಯಾವ ಒಂದು ಸ್ಪೀಡ್ ಅಲ್ಲಿ ಮೂವ್ಮೆಂಟ್ ಆಗ್ತಿರ್ತವೆ, ರನ್ ಆಗ್ತಿರ್ತವೆ ಅದನ್ನು ಕೂಡ ಮೆಜರ್ ಮಾಡುತ್ತೆ. ಹಾಗೆ ಇದರಲ್ಲಿ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ನ ಕೂಡ ಯೂಸ್ ಮಾಡಿರ್ತಾರೆ. ಈ ಒಂದು ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇನ್ನು ಪಾರ್ಕಿಂಗ್ ನಲ್ಲಿ ಏನ್ ಅಸಿಸ್ಟೆನ್ಸ್ ಕೊಡಬೇಕು ಅದನ್ನ ಆ ಒಂದು ಆಬ್ಜೆಕ್ಟ್ಸ್ ಗಳು ಏನಿರ್ತವೆ ಸರೌಂಡಿಂಗ್ ಅಲ್ಲಿ ಅದನ್ನು ಕೂಡ ಒಂದು ಸೆನ್ಸ್ ಮಾಡುತ್ತೆ. ಅದೇ ರೀತಿಯಾಗಿ ಅದನ್ನ ಈ ಒಂದು ಏನು ಮಾಡ್ಯೂಲ್ ಇರುತ್ತೆ ಅದಕ್ಕೆ ಒಂದು ಸಿಗ್ನಲ್ ನ ಕೊಡೋದ್ರಿಂದ ಸೊ ಆ ಒಂದು ಪಾರ್ಕಿಂಗ್ ಅಸಿಸ್ಟ್ ಅಲ್ಲಿ ಈ ಒಂದು ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಗಳು ಹೆಲ್ಪ್ ಮಾಡ್ತವೆ. ಲೈಡಾರ್ ಸೆನ್ಸರ್ಸ್ ಗಳು ಕೂಡ ಒಂದು ಹೈ ಎಂಡ್ ಸಿಸ್ಟಮ್ ಗಳಲ್ಲಿ ಯೂಸ್ ಮಾಡ್ತಾರೆ. ಒಂದು 3D ಅವೇರ್ನೆಸ್ ನ ಕೊಡುತ್ತೆ. ಇದು ಯಾವ್ದು ಸರೌಂಡಿಂಗ್ ಅಲ್ಲಿ ಏನೊಂದು 3D ಇಮೇಜಸ್ ಪ್ರಿಸೈಸ್ಡ್ ಕಂಡೀಷನ್ ಅಲ್ಲಿ ಇದನ್ನ ಒಂದು ಸಿಸ್ಟಮ್ ಗೆ ಅಥವಾ ಒಂದು ಮಾಡ್ಯೂಲ್ ಗೆ ಶೇರ್ ಮಾಡೋದ್ರಿಂದ ಈ ಒಂದು ಏಡಾಸ್ ಫೀಚರ್ ಅನ್ನೋದು ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಏಡಾಸ್ ನಲ್ಲಿ ಏನೇನ್ ಫೀಚರ್ಸ್ ಗಳಿದಾವೆ ಅನ್ನೋದನ್ನ ಇವಾಗ ನೋಡೋಣ. ಸೊ ಮೊದಲನೇ ಫೀಚರ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಅಂತ ಕರೀತಾರೆ. ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಅಂತ ಹೇಳಿದ್ರೆ ಏನಾದ್ರು ಒಂದು ಆಬ್ಜೆಕ್ಟ್ ಅಥವಾ ಒಂದು ವೆಹಿಕಲ್ ಈ ಒಂದು ಏಡಾಸ್ ಇರುವಂತ ಕಾರ್ನ ಮುಂದೆ ಟ್ರಾವೆಲ್ ಆಗ್ತಾ ಇದೆ ಅಥವಾ ರನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ಒಂದು ಆಕ್ಸಿಡೆಂಟ್ ಆ ವೆಹಿಕಲ್ ಒಂದು ಹಿಟ್ ಆಗುವಂತ ಒಂದು ಸಿಚುವೇಶನ್ ಬರ್ತಾ ಇದೆ, ಇವಾಗ ಡ್ರೈವರ್ ನೆಗ್ಲಿಜೆನ್ಸ್ ಇರಬಹುದು, ಆ ಕೇಸ್ಗಳಲ್ಲಿ ಡ್ರೈವರ್ ಗೆ ಒಂದು ವಾರ್ನಿಂಗ್ ನ ಕೊಡುವಂತ ಒಂದು ಕೆಲಸನ ಈ ಒಂದು ಫೀಚರ್ ಮಾಡುತ್ತೆ. ಇದನ್ನ ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಒಂದು ಫೀಚರ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಫೀಚರ್ ಏನಂತ ಹೇಳಿದ್ರೆ ಆಟೋಮ್ಯಾಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್. ಈ ಫೀಚರ್ ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗಾದ್ರೂ ಒಂದು ಫ್ರಂಟ್ ವೆಹಿಕಲ್ ಅಥವಾ ಒಂದು ಆಬ್ಜೆಕ್ಟ್ ಹೋಗ್ತಿರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಬ್ರೇಕ್ಸ್ ಅನ್ನೊಂದು ಆಟೋಮ್ಯಾಟಿಕ್ ಆಗಿ ಅಪ್ಲೈ ಆಗುತ್ತೆ. ಇದರಿಂದ ಒಂದು ಆ ಒಂದು ಆಕ್ಸಿಡೆಂಟ್ ನ ಸಿವಿಯಾರಿಟಿ ಒಂದು ಕಡಿಮೆ ಆಗುವುದು ಇಲ್ಲ ಅವಾಯ್ಡ್ ಕೂಡ ಮಾಡಬಹುದು. ನೆಕ್ಸ್ಟ್ ಏಡಾಸ್ ಫೀಚರ್ ಯಾವ್ದಂತ ಹೇಳಿದ್ರೆ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಅಂತ. ಲೇನ್ ಡಿಪಾರ್ಚರ್ ವಾರ್ನಿಂಗ್ ಅಂತ ಹೇಳಿದ್ರೆ ಇನ್ ಕೇಸ್ ವೆಹಿಕಲ್ ಏನಾದ್ರು ಒಂದು ಲೇನ್ ಏನಿರುತ್ತೆ ಹೈವೇ ನಲ್ಲಿ ಆ ಲೇನ್ ಇಂದ ಇನ್ನೊಂದು ಲೇನ್ ಗೆ ಏನಾದ್ರು ನೆಗ್ಲಿಜೆನ್ಸ್ ಆಫ್ ಡ್ರೈವರ್ ಇಲ್ಲ ಒಂದು ಹಿಂದೆ ವೆಹಿಕಲ್ ಗಳಿಗೆ ಏನ್ ಬರ್ತಾ ಇದೆ ಅದಕ್ಕೊಂದು ಇಂಡಿಕೇಶನ್ ಕೊಡದೆ ಒಂದು ಲೇನ್ ಏನಾದ್ರು ಚೇಂಜ್ ಮಾಡ್ತಾ ಇದ್ರೆ ಡ್ರೈವರ್ ಗೆ ಒಂದು ವಾರ್ನಿಂಗ್ ನ ಕೊಡುತ್ತೆ. ಇದರಿಂದ ಡ್ರೈವರ್ ಆ ಲೇನ್ ಚೇಂಜ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಇದರಿಂದ ಏನ್ ಕೊಲಿಷನ್ ಗಳಾಗ್ತವೆ ಅಥವಾ ಒಂದು ಆಕ್ಸಿಡೆಂಟ್ಸ್ ಗಳಾಗುತ್ತೆ ಅದನ್ನು ಕೂಡ ಅವಾಯ್ಡ್ ಮಾಡಬಹುದು. ಲೇನ್ ಕೀಪಿಂಗ್ ಅಸಿಸ್ಟ್ ಅನ್ನುವಂತ ಫೀಚರ್ ಕೂಡ ಏಡಾಸ್ ನಲ್ಲಿ ಇರುತ್ತೆ. ಈ ಫೀಚರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರು ಕಾರ್ ಒಂದು ಲೇನ್ ಬಿಟ್ಟು ಇನ್ನೊಂದು ಲೇನ್ ಗೆ ಏನಾದ್ರು ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಸ್ಟೇರಿಂಗ್ ನ ನಿಧಾನಕ್ಕೆ ಅದು ಆಟೋಮ್ಯಾಟಿಕ್ ಆಗಿ ಸ್ಟಿಯರ್ ಮಾಡ್ಬಿಟ್ಟು ಆ ಒಂದು ಲೇನ್ ನೇ ಮೇಂಟೈನ್ ಮಾಡುವ ತರ ಒಂದು
ಫೀಚರ್ ನ ಇದು ಕೊಟ್ಟಿದ್ದಾರೆ. ಅಂಡ್ ಇದರಿಂದ ಈ ಒಂದು ಸಡನ್ ಆಗಿ ವೆಹಿಕಲ್ ಒಂದ್ ಲೇನ್ ಇಂದ ಇನ್ನೊಂದ್ ಲೇನ್ ಹೋಗೋದ್ರಿಂದ ಅದರ ಸೈಡ್ ನಲ್ಲಿ ಬರುವಂತ ವೆಹಿಕಲ್ ಗಳು ಏನು ಹಿಟ್ ಆಗ್ಬೋದು ಆ ಒಂದು ಸಿಚುವೇಶನ್ ಕೂಡ ಅವಾಯ್ಡ್ ಮಾಡುತ್ತೆ. ನೆಕ್ಸ್ಟ್ ಫೀಚರ್ ಏನಂತ ಹೇಳಿದ್ರೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ ಏನಂತ ಹೇಳಿದ್ರೆ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ ಬಂದು ಒಂದು ಸ್ಪೀಡ್ ನ ಸೆಟ್ ಮಾಡುವಂತ ಸಿಸ್ಟಮ್. ಬಟ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳಿದ್ರೆ ಫ್ರಂಟ್ ಅಲ್ಲಿ ಹೋಗುವಂತ ವೆಹಿಕಲ್ ಏನಿರ್ತವೆ ಆ ಒಂದು ವೆಹಿಕಲ್ ನ ಸ್ಪೀಡ್ ನ ಒಂದು ಸೆನ್ಸ್ ಮಾಡಿ ಸೊ ಈ ಏನ್ ಅಡಾಸ್ ಫೀಚರ್ ಇರುವಂತ ವೆಹಿಕಲ್ ಇರುತ್ತೆ ಅದೇ ಸ್ಪೀಡ್ ನಲ್ಲಿ ಮೇಂಟೈನ್ ಆಗುತ್ತೆ. ಇದರಿಂದ ನಿಮ್ಗೆ ಆ ವೆಹಿಕಲ್ ನ ನಿಯರ್ ಹೋಗ್ಬಿಟ್ಟು ಇಲ್ಲ ಆ ವೆಹಿಕಲ್ ನ ಒಂದು ಹಿಟ್ ಆಗುವಂತ ಒಂದು ಸಿಚುವೇಶನ್ ಗಳು ಕೂಡ ಅವಾಯ್ಡ್ ಆಗುತ್ತೆ. ಈ ಒಂದು ಸೇಫ್ಟಿ ಫೀಚರ್ ಕೂಡ ಅಡಾಸ್ ನಲ್ಲಿ ಕೊಟ್ಟಿರ್ತಾರೆ. ಅಡಾಸ್ ನ ಇನ್ನೊಂದು ಫೀಚರ್ ಯಾವ್ದು ಅಂತ ಹೇಳಿದ್ರೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್. ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಅಂದ್ರೆ ಏನು? ಇದ್ರಲ್ಲಿ ನಿಮ್ಗೆ ನಿಮ್ಮ ಕಾರ್ ಏನಾದ್ರು ಒಂದು ಲೇನ್ ಚೇಂಜ್ ಮಾಡಬೇಕು, ಓವರ್ಟೇಕ್ ಮಾಡೋದಕ್ಕೂ ಅಥವಾ ನೀವು ಒಂದು ಸ್ಪೀಡ್ ನ ಇನ್ಕ್ರೀಸ್ ಮಾಡಬೇಕು, ಆ ಟೈಮ್ ಅಲ್ಲಿ ಈ ಕಾರ್ ನ ಒಂದು ಬ್ಲೈಂಡ್ ಸ್ಪಾಟ್ಸ್ ಏನಿದೆ ಅಲ್ಲಿ ಇನ್ನೊಂದು ಯಾವ್ದಾದ್ರು ವೆಹಿಕಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ವಾರ್ನಿಂಗ್ ನ ಕೂಡ ನಿಮ್ಮ ವೆಹಿಕಲ್ ಗೆ ಇದು ಕೊಡುತ್ತೆ. ಈ ಒಂದು ಫೀಚರ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ ಎಡಾಸ್ ನಲ್ಲಿ. ಇದರಿಂದ ನಿಮ್ಗೆ ಆ ಟೈಮ್ ಅಲ್ಲಿ ಆಗುವಂತ ಕೊಲಿಷನ್ ಗಳಿರುತ್ತೆ. ಬ್ಲೈಂಡ್ ಸ್ಪಾಟ್ ಅಲ್ಲಿ ಡ್ರೈವರ್ ಗೊತ್ತಾಗಲ್ಲ. ಸೊ ಯಾವಾಗ ಒಂದು ಕಾರ್ ಈ ಕಡೆಯಿಂದ ಬರ್ತಾ ಇರುತ್ತೆ, ನಿಮ್ಮ ರೈಟ್ ಸೈಡ್ ಅಲ್ಲಿ ಬರ್ತಾ ಇರಬಹುದು, ನಿಮ್ ಕಾಣಿಸದೇ ಇರುವಂತ ಕಾರ್ ನ ಒಂದು ಸಿಗ್ನಲ್ ನ ಕೂಡ ನಿಮ್ಗೆ ಅದು ವಾರ್ನಿಂಗ್ ನ ಮಾಡುತ್ತೆ. ಅದರಿಂದ ಆ ಒಂದು ಲೇನ್ ಚೇಂಜ್ ಮಾಡುವಂತ ಒಂದು ಸಿಚುವೇಶನ್ ನ ಕೂಡ ಅವಾಯ್ಡ್ ಮಾಡೋದ್ರಿಂದ ಆಕ್ಸಿಡೆಂಟ್ ಆಗೋದನ್ನು ಕೂಡ ಅವಾಯ್ಡ್ ಮಾಡುತ್ತೆ. ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಅನ್ನುವಂತ ಫೀಚರ್ ಕೂಡ ಎಡಾಸ್ ನಲ್ಲಿ ಕೊಟ್ಟಿರ್ತಾರೆ. ಅಂಡ್ ಈ ಫೀಚರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ಕಾರ್ನ ಏನಾದ್ರು ನೀವು ರಿವರ್ಸ್ ತೆಗಿತಾ ಇರ್ತೀರ ಆ ಟೈಮ್ ಅಲ್ಲಿ ಒಂದು ಸೈಡ್ ಇಂದ ಯಾವ್ದಾದ್ರು ಒಂದು ವೆಹಿಕಲ್ ಬರುತ್ತೆ ಅಥವಾ ಹಿಂದೆಯಿಂದ ಯಾವ್ದೋ ಒಂದು ವೆಹಿಕಲ್ ಪಾಸ್ ಆಗುತ್ತೆ, ಅದರ ಒಂದು ವಾರ್ನಿಂಗ್ ಅಥವಾ ಆ ಒಂದು ಅದನ್ನ ಒಂದು ಸೆನ್ಸ್ ಮಾಡಿ ಅದ್ರ ಸಿಗ್ನಲ್ ನ ಕೂಡ ಕೊಡೋದ್ರಿಂದ ಆ ಒಂದು ಕಾರ್ ನ ಸ್ಟಾಪ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಬಹುದು. ಇದರಿಂದ ಕೂಡ ಅಲ್ಲಿ ಏನು ಒಂದು ಇನ್ಸಿಡೆಂಟ್ ಅಥವಾ ಆಗುತ್ತೆ ಅದನ್ನು ಕೂಡ ಅವಾಯ್ಡ್ ಮಾಡಬಹುದು. ಹಾಗೇನೆ ಇದರಲ್ಲಿ ಪಾರ್ಕಿಂಗ್ ಅಸಿಸ್ಟ್ ಫೀಚರ್ಸ್ ನ ಕೂಡ ಕೊಟ್ಟಿರ್ತಾರೆ. ಇದರಿಂದ ಒಂದು ಪ್ಯಾರಲಲ್ ಆಗಿ ಪಾರ್ಕ್ ಮಾಡುವಂತದ್ದು ಇರಬಹುದು ಅಥವಾ ಒಂದು ರಿವರ್ಸ್ ಪಾರ್ಕಿಂಗ್ ಮಾಡುವಂತದ್ದು ಇರೋದು ಆಟೋಮ್ಯಾಟಿಕ್ ಆಗಿ ಇದನ್ನು ಕೂಡ ಇದರಲ್ಲಿ ನಿಮ್ಗೆ ಪರ್ಫಾರ್ಮ್ ಮಾಡಬಹುದು. ಇದು ಒಂದು ಇದರ ಒಂದು ಮೈನ್ ಫೀಚರ್ ಆಗಿರುತ್ತೆ. ಹಾಗೆ ಈ ಒಂದು ಎಡಾಸ್ ನಲ್ಲಿ ಟ್ರಾಫಿಕ್ ಸೈನ್ ಗಳನ್ನ ರೆಕಗ್ನೈಸ್ ಮಾಡುವಂತ ಒಂದು ಫೀಚರ್ಸ್ ಕೂಡ ಇರುತ್ತೆ. ಇದರಿಂದ ಈ ಒಂದು ಹೆಡ್ ಅಪ್ ಡಿಸ್ಪ್ಲೇ ಅಂತ ಏನ್ ಬರುತ್ತೆ ಇವಾಗಿನ ಮಾಡರ್ನ್ ಕಾರ್ಗಳಲ್ಲಿ ಅದೇ ರೀತಿಯಾಗಿ ಅಥವಾ ನಿಮ್ಮ ಒಂದು ಕಾರ್ ನ ಡಿಸ್ಪ್ಲೇ ಏನಿರುತ್ತೆ ಅದರಲ್ಲಿ ನಿಮ್ಗೆ ಈ ಒಂದು ವಾರ್ನಿಂಗ್ ಗಳನ್ನ ಇಂಡಿಕೇಟ್ ಮಾಡೋದ್ರಿಂದ ಸೊ ಅವು ಮಿಸ್ ಆಗೋದಿಲ್ಲ. ಅದರಿಂದ ಕೂಡ ನೀವು ಕಾನ್ಶಿಯಸ್ ಆಗಿ ಡ್ರೈವ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇಂಡಿಯಾದಲ್ಲಿ ಯಾವ ಕಾರ್ಗಳಲ್ಲಿ ಅಡಾಸ್ ಫೀಚರ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಹ್ಯುಂಡೈ ಟಕ್ಸಾನ್ ಇರಬಹುದು, MG ಗ್ಲಾಸ್ಟರ್, ಹಾಗೆ ಮಹೀಂದ್ರಾ XUV 700 ಏನಿದೆ, ಟಾಟಾ ಹ್ಯಾರಿಯರ್ ಏನಿದೆ ಅಥವಾ ಒಂದು ಟೊಯೋಟಾ ಇನೋವಾ ಹೈಕ್ರಾಸ್ ಏನಿದೆ ಈ ಕಾರ್ಗಳಲ್ಲಿ ಒಂದು ಎಡಾಸ್ ಫೀಚರ್ಸ್ ಗಳನ್ನ ಕೊಟ್ಟಿರ್ತಾರೆ. ಈ ಎಡಾಸ್ ನ ಲೆವೆಲ್ಸ್ ಗಳಲ್ಲಿ ಹೇಳ್ತಾರೆ. ಕೆಲವೊಂದು ಕಾರಲ್ಲಿ ಈ ಲೆವೆಲ್ 1 ಇದೆ ಅಂತಾರೆ, ಕೆಲವೊಂದು ಕಾರಲ್ಲಿ ಲೆವೆಲ್ 2, ಲೆವೆಲ್ 3 ಹಾಗೆ ಲೆವೆಲ್ 5 ವರೆಗೂ ಇದನ್ನ ಕೊಟ್ಟಿರ್ತಾರೆ. ಲೆವೆಲ್ 1 ಇಂದ ಲೆವೆಲ್ 5 ವರೆಗೂ ಈ ಒಂದು ಎಡಾಸ್ ಫೀಚರ್ ನ ಕೊಟ್ಟಿರ್ತಾರೆ. ಅದ್ರ ಮೇಲೆ ನಿಮ್ಗೆ ಯಾವ ಒಂದು ಎಡಾಸ್ ಇದರಲ್ಲಿ ಇದೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬಹುದು. ಲೆವೆಲ್ 1 ನಲ್ಲಿ ನಿಮ್ಗೆ ಬೇಸಿಕ್ ಫೀಚರ್ಸ್ ನ ಕೊಟ್ಟಿರ್ತಾರೆ. ಲೈಕ್ ನಿಮ್ಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇರಬಹುದು, ಲೇನ್ ಕೀಪಿಂಗ್ ಅಸಿಸ್ಟ್ ಇರಬಹುದು, ಯಾವ್ದು ಒಂದ್ ಇರುತ್ತೆ. ಲೆವೆಲ್ 2 ಅಲ್ಲಿ ಎರಡನ್ನೂ ಕೊಡುವಂತ ಚಾನ್ಸಸ್ ಇರುತ್ತೆ ಕೆಲವೊಂದು ಕಾರಲ್ಲಿ. ಅದರ ನಿಮ್ಗೆ ಆ ಒಂದು ಕಾರ್ ನ ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ರೀತಿಯಾಗಿ ಲೆವೆಲ್ 3 ಅಲ್ಲಿ ನಿಮ್ಗೆ ಒಂದು ಆಟೋಮೆಟಿಕ್ ಬ್ರೇಕಿಂಗ್ ಇರಬಹುದು, ಈ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಇರಬಹುದು, ಈ ಎಲ್ಲ ಒಂದು ಅಡ್ವಾನ್ಸ್ ಫೀಚರ್ಸ್ ಗಳನ್ನ ಕೊಟ್ಟಿರ್ತಾರೆ. ಬಟ್ ಇಂಡಿಯಾದಲ್ಲಿ ಲೆವೆಲ್ 1, ಲೆವೆಲ್ 2 ನಾರ್ಮಲ್ ಆಗಿರುತ್ತೆ. ಅಂಡ್ ಕೆಲವೊಂದು ಕಾರ್ಗಳಲ್ಲಿ ಲೆವೆಲ್ 3 ಫೀಚರ್ಸ್ ನ ಕೂಡ ಕೊಟ್ಟಿರ್ತಾರೆ. ಲೆವೆಲ್ 4 ನಲ್ಲಿ ಕೆಲವೊಂದು ಲಿಮಿಟೆಡ್ ಫೀಚರ್ಸ್ ಗಳನ್ನು ಕೊಟ್ಟಿದ್ದಾರೆ ತುಂಬಾ ಹೈ ಎಂಡ್ ವೆಹಿಕಲ್ ಗಳಲ್ಲಿ. ಸೊ ಈ ಒಂದು ಲೆವೆಲ್ ಗಳೇನಿದಾವೆ ಇದರ ಮೇಲೆ ಅದರಲ್ಲಿ ಯಾವ ಒಂದು ಫೀಚರ್ಸ್ ಗಳನ್ನು ಕೊಟ್ಟಿದ್ದಾರೆ ಅದನ್ನು ನೀವು ತಿಳ್ಕೊಬಹುದು. ಈ ಎಡಾಸ್ ಫೀಚರ್ ನ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಒಂದು ಡ್ರೈವಿಂಗ್ ಕಂಫರ್ಟ್ ಕೂಡ ಇರುತ್ತೆ. ಹಾಗೆ ಡ್ರೈವರ್ ಕೂಡ ಒಂದು ಸ್ಟ್ರೆಸ್ ಫ್ರೀ ಡ್ರೈವಿಂಗ್ ನ ಮಾಡಬಹುದು. ಹಾಗೆ ಆಕ್ಸಿಡೆಂಟ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. ಬಟ್ ಇದು ಒಂದು ಕಂಪ್ಲೀಟ್ ಆಗಿ ಒಂದು ಆಟೋನಾಮಸ್ ಕಾರ್ ಆಗಿರೋದಿಲ್ಲ. ಸೊ ನಿಮ್ಮ ಒಂದು ಡ್ರೈವರ್ ನ ಕೆಲಸ ಕೂಡ ಡ್ರೈವರ್ ಕೂಡ ಅಲರ್ಟ್ ಆಗಿರ್ಬೇಕಾಗತ್ತೆ. ಎನಿ ಟೈಮ್ ನೀವು ಡ್ರೈವರ್ ಕೂಡ ಆ ಒಂದು ಏನ್ ವಾರ್ನಿಂಗ್ ಗಳು ಬರ್ತವೆ, ಅಲರ್ಟ್ ಗಳು ಬರ್ತವೆ ಅದಕ್ಕೂ ಕೂಡ ಪ್ರಿಪೇರ್ಡ್ ಆಗಿರ್ಬೇಕು. ಸೊ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ ಅಥವಾ ಒಂದು ರೋಡ್ ನ ಮೇಲೆ ಫೋಕಸ್ ನ ಕಳ್ಕೊಳ್ಳೋ ಹಾಗೂ ಕೂಡ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಎಡಾಸ್ ಇರುವ ಕಾರ್ಗಳಲ್ಲಿ ಅಡ್ವಾಂಟೇಜ್ ಗಳು ಇದಾವೆ, ಅದೇ ರೀತಿಯಾಗಿ ಅಲರ್ಟ್ ಆಗು ಕೂಡ ಇರಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಡಾಸ್ ಹೇಗೆ ಫಂಕ್ಷನ್ ಆಗುತ್ತೆ, ಅದರ ಬೆನಿಫಿಟ್ಸ್ ಗಳೇನು, ಇದರಿಂದ ಈ ಒಂದು ಮಾಡರ್ನ್ ಡೇ ಕಾರ್ಗಳಲ್ಲಿ ಎಡಾಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.